ಮೂಡರೆ ಎನ್ನನುಸರಿಸಬೇಕಾದರೆ ಸತ್ಯವಾಗಿ ಹಿಡಿಬೇಕು, ಧರ್ಮದಲ್ಲಿ ನಡಿಬೇಕು, ಸತ್ಯವಾಗಿ ಹಿಡಿಬೇಕು, ಧರ್ಮದಲ್ಲಿ ಇರಬೇಕು, ಒಳಗೊಂದು ಹೊರಗೊಂದು ತಾಮಸ ತೋರದಿರಬೇಕು, ಒಳಗೊಂದು ಹೊರಗೊಂದು ತಾಮಸ ತೋರದಿರಬೇಕು. ಎನ್ನಂತೆ ಎಲ್ಲರನ್ನು ಭಾವಿಸಬೇಕು, ಎನ್ನಂತೆ ಎಲ್ಲರನ್ನು ಭಾವಿಸಬೇಕು ಹೊರತು ಶರೀರದ ವಸ್ತ್ರವ ಕಳಚುವುದಲ್ಲ, ಶರೀರದ ವಸ್ತ್ರವ ಕಳಚುವುದಲ್ಲ ಅಂತ ರಂಗದ ವಸ್ತ್ರವ ಕಳಚಿ ನೋಡೋ. ಬಾಹ್ಯದಲ್ಲಿ ತೊರೆದವನಲ್ಲ ಸದ್ಗುರುವು, ಅಂತರಂಗದಿ ತೊರೆಯಬೇಕು, ಅಂತರಂಗದಿ ತೊರೆಯಬೇಕು. ಆ ವೇದ ಸುಳ್ಳೆಂಬುವರೆ ವೇದದ ಮಹಿಮೆ ನೀವೇನ ಬಲ್ಲಿರಿ ಹೇಳು, ವೇದವೇ ಸಾರೋದು ಓಂಕಾರದ ಮಹಿಮೆ. ಚಿತ್ಗಳ ಪರಬ್ರಹ್ಮ, ಚಿತ್ಗಳ ಪರಬ್ರಹ್ಮ ವಸ್ತುವನ್ನು ಓಂಕಾರವೇ ಸಾರುವುದು. ವೇದ ಶಾಸ್ತ್ರಗಳು ಸುಳ್ಳೆಂಬುವರು ಸುಳ್ಳು ಹೊರತು ವೇದ ಸಾರುವನು ಎಲ್ಲೋ ಸುಳ್ಳಾಗಿರಬಹುದು ಹೊರತು ವೇದ ಸುಳ್ಳಲ್ಲ ಕಾಣೋ. ಶಾಸ್ತ್ರಿ ಸುಳ್ಳಾಗಬಹುದು ನೋಡೋ, ಆ ಶಾಸ್ತ್ರ ಸುಳ್ಳಲ್ಲ ನೋಡೋ. ಗ್ರಹ ಮಂಡಲವು ಸುಳ್ಳಲ್ಲ ನೋಡೋ, ನವಗ್ರಹಗಳು ಸುಳ್ಳಲ್ಲ ನೋಡೋ. ಅವರು ಕರ್ಮ ಫಲಕ್ಕೆ ನಿಂದಿಸೋನ್ಯಾರೋ ಪರಬ್ರಹ್ಮ ವಸ್ತುವೇ ನೋಡೋ. ಆ ವೇದ ಸುಳ್ಳು, ಶಾಸ್ತ್ರ ಸುಳ್ಳು, ಆ ವೇದ ಸುಳ್ಳು, ಶಾಸ್ತ್ರ ಸುಳ್ಳು, ಮಂತ್ರ ಸುಳ್ಳು ಅನ್ನೋನೇ ಮೊದಲ ಸುಳ್ಳು ನೋಡೋ, ಮೊದಲ ಸುಳ್ಳು ನೋಡೋ. ಎಲ್ಲ ಶಕ್ತಿಗೂ ಅನಂತ ಶಕ್ತಿ ಯಾವುದೋ ಅದು ಓಂಕಾರ ಶಕ್ತಿ. ಓಂಕಾರ ಪರಬ್ರಹ್ಮ, ಓಂಕಾರ ಪರಜ್ಯೋತಿ, ಓಂಕಾರ ಪರಜ್ಯೋತಿ. ಧರ್ಮ ಧರ್ಮಗಳಲ್ಲೂ ಉಪಾಸಿಸುವಂತ ಓಂಕಾರ ಜ್ಯೋತಿ. ತಾನೇ ಓಂಕಾರವಾದ ಮೇಲೆ ಪರಧರ್ಮವ ಜರಿದ ನೇಳು, ತಾನೇ ವೇದ ಮೂಲವಾದ ಮೇಲೆ ತನ್ನ ವೇದವ ಜರಿದನ ಹೇಳು. ತಾನೇ ತ್ರಿಮೂರ್ತಿಗಳ ಮೂಲವಾದ ಮೇಲೆ ತ್ರಿಮೂರ್ತಿಗಳ ಜರಿದನ ಹೇಳು. ತಾನೇ ಯಾಗ ಹೋಮ ಅವನ ಮೂಲವಾದ ಮೇಲೆ